So hi guys, welcome back to Sindhu Gudi YouTube channel. ಸೊ ಎಲ್ಲರೂ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಇವತ್ತು ನಾನು ಕಾರಸಿಟಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಬಿಕಾಸ್ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಮಂಗಳವಾರ, ಸೊ ಇವತ್ತು ಹೋಗ್ತಾ ಇದ್ದೀನಿ. ಸೊ ಇವತ್ತೇ ಯಾಕೆ ಹೋಗ್ತಿರೋದು ಅಂದರೆ ಇವತ್ತು ನಾನು ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಕಾರಸಿಟಿ ಆಂಜನೇಯ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋದು ತುಂಬ ಫೇಮಸ್. ಅಂದರೆ ಲೈಕ್ ನಾವೇನೇ ಅಂದ್ಕೊಂಡು ಕಾಯಿ ಕಟ್ಟಿದ್ದು ಅಲ್ಲಿ ನೆರವೇರುತ್ತೆ ಅನ್ನೋ ನಂಬಿಕೆ. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಕಟ್ಟಿದ್ರು, ಅದೆಲ್ಲ ಅವ್ರು ಅಂದ್ಕೊಂಡಿದ್ದು ಆಗಿದ್ದಂತೆ. ಸೊ ನಾನು ಯಾವುದೂ ಕಟ್ಟಿರಲಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ನಾನು ಕೂಡ ಕಟ್ಟೋಣ ಅಂದ್ಬಿಟ್ಟು ಅದಕ್ಕೆ ಈಗ ರೆಡಿಯಾಗಿ ಹೋಗೋಣ ಅಂತ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದು 5:30 ಮೇಲಾಗಿದೆ. ಸೊ ಈಗ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಬೇಕು. ಸೊ ಈಗ ಹೋಗ್ಬಿಟ್ಟು ಕಾಯಿ ಕಟ್ಟಬೇಕು. ಸೊ ಬನ್ನಿ ಹೋಗೋಣ. ಸೊ ನಾವು ಇವಾಗ ಮನೆಯಿಂದ ಹೊರಟ್ವಿ. ಸೊ ನಾವು ಮನೆ ಬಿಡಿಸೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಸೊ ಆಲ್ಮೋಸ್ಟ್ 6:40 6:50 ಸಮಥಿಂಗ್ ಆಗಿಬಿಟ್ಟಿತ್ತು. ಸೊ ಲೇಟ್ ಆಗಿತ್ತು. ಸೊ ನನ್ನ ಫ್ರೆಂಡ್ ಲೇಟ್ ಮಾಡಿದ್ದು. ಸೊ ಅದಕ್ಕೆ ಇವಾಗ ಹೊರಟಿದ್ದು. ಸೊ ಇದಿರೋದು ನಮ್ಮ ಮನೆ ಹತ್ತಿರನೇ ದೇವಸ್ಥಾನ. ಸೊ ಗಿರಿನಗರ ಹತ್ರ ಇರೋದು. ಸೊ ನಮ್ಮ ಮನೆಯಿಂದ ಒಂದು 5-10 ಮಿನಿಟ್ಸ್ ಅಷ್ಟೇ ಆಗೋದು. ಸೊ ಅದಕ್ಕೆ ಇವಾಗ ಹೋಗ್ತಿದ್ವಿ. ಮತ್ತು ಕೈಯಲ್ಲಿ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಇವತ್ತು. ಸೊ ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫೈನಲಿ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ. ಸೊ ಇವತ್ತು ಟ್ಯೂಸ್ಡೇ, ಬಟ್ ಆದರೂ ಕೂಡ ತುಂಬ ಜನನೇ ಬಂದಿದ್ದರು. ಈ ಸ್ಯಾಟರ್ಡೇ ಮಾತ್ರ ತುಂಬ ಜನ ಬರ್ತಾರೆ, ಮಿಕ್ಕಿದ ದಿನ ಬರಲ್ಲ ಅಂತೇನಿಲ್ಲ. ಎವ್ರಿಡೇ ಕೂಡ ಸೇಮ್ ತುಂಬ ಜನ ಬಂದೇ ಬರ್ತಾರೆ ಇಲ್ಲಿ. ಸೊ ನಾವು ಕೂಡ ಹೋದ್ವಿ ಟ್ಯೂಸ್ಡೇ. ಸೊ ಇದು ಬಂದು ಎಂಟ್ರೆನ್ಸು, ದೇವಸ್ಥಾನ ಎಂಟ್ರೆನ್ಸು. ಇಲ್ಲಿ ನೋಡ್ಬೋದು ನೀವು. ರಿನೋವೇಟ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸೊ ಎಂಟ್ರ್ ಆದ ತಕ್ಷಣ ನಮಗೆ ದೊಡ್ಡದು ಆಂಜನೇಯ ಸ್ಟ್ಯಾಚು ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಜನಗಳು ಕೂಡ ಇಷ್ಟು ಜನ ಬಂದಿದ್ದಾರೆ ಇವತ್ತು ಟ್ಯೂಸ್ಡೇ ಅದು ಕೂಡ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಫಸ್ಟ್ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಬರೋಣ ಅಂದ್ಬಿಟ್ಟು ಸೊ ಇಲ್ಲಿ ಕೈಕಾಲು ತೊಳ್ಕೊತಿದ್ದೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ದೇವಸ್ಥಾನ ವಿಶೇಷತೆ ಬಂದ್ಬಿಟ್ಟು ಕಾಯಿ ಕಟ್ಟೋದು. ಸೊ ಇಲ್ಲಿ ನಾವು ಮನಸಾರೆ ಭಕ್ತಿಯಿಂದ ನಾವು ಏನೇ ಒಂದು ಕೇಳಿಕೊಂಡು ಕಾಯಿ ಕಟ್ಬಿಟ್ಟು 16 ದಿವಸ ವ್ರತ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಈಡೇರುತ್ತೆ. ಸೊ ಇಲ್ಲಿ ಕಾಯಿ ಅಲ್ಲೇ ಸಿಗುತ್ತೆ, ನಾವು ಮನೆಯಿಂದ ಎತ್ಕೊಂಬರೋದು ಬೇಡ. ಸೊ ಅಲ್ಲಿ ಕಾಯಿಗಳು ಇಟ್ಟಿರ್ತಾರೆ, ನಮ್ಗೆ ಯಾವ ಥರ ಬೇಕು ಕಾಯಿ ಅದನ್ನು ಎತ್ಕೊಂಡು ಸೊ ಇಲ್ಲಿ ಕೌಂಟ್ರಲ್ಲಿ ಬಂದ್ಬಿಟ್ಟು ನಾವು ಅದಕ್ಕೆ 150 ರೂಪೀಸ್ ಪೇ ಮಾಡಬೇಕು. ಸೊ 150 ರೂಪಾಯಿ ಪೇ ಮಾಡಿದರೆ ನಮಗೊಂದು ಬಿಲ್ ಕೊಡ್ತಾರೆ. ಬಿಲ್ ಎತ್ಕೊಂಡು ಪಕ್ಕದಲ್ಲಿ ಒಬ್ಬರು ಕೂತಿರ್ತಾರೆ, ಅವ್ರಿಗೆ ಕೊಟ್ಟರೆ ಆ ಬಿಲ್ ನಂಬರ್ ಇರುತ್ತೆ, ನಂಬರ್ ಬರೆದ್ಬಿಟ್ಟು ಮತ್ತು ಯಾವ ದಿನ ಬಂದ್ಬಿಟ್ಟು ಕಾಯಿ ಬಿಚ್ಚಬೇಕು ಅಂತ ಆ ಡೇಟ್ ಕೂಡ ಬರೆದಿರ್ತಾರೆ. ಆಮೇಲೆ ಯಾವ ಜಾಗ ಹತ್ರ ನಾವು ಕಟ್ಟಬೇಕು ಅಂದರೆ ಅಲ್ಲಿ ABCD ಅಂತ ಜಾಗಗಳು ಮಾಡಿರ್ತಾರೆ ಎಷ್ಟೊಂದು. ಸೊ ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಕೂಡ ಬರೀತಾರೆ ಅಲ್ಲಿ. ಸೊ ನಾವು ಕಾಯಿ ಇಸ್ಕೊಂಡು ಒಳಗಡೆ ಬಂದು ಕುತ್ಕೋಬೇಕು. ಸೊ ಕುತ್ಕೊಂಡ್ರೆ ಪುರೋಹಿತರು ನಮಗೊಂದು ಮಂತ್ರ ಹೇಳ್ಕೊಡ್ತಾರೆ ಕಾಯಿ ಕಟ್ಟೋರ್ಗಂತಾನೆ. ಸೊ ಅವ್ರು ಹೇಳ್ಕೊಟ್ಟಂಗೆ ನಾವು ಅದನ್ನು ರಿಪೀಟ್ ಮಾಡಿಬಿಟ್ಟು ಆದಮೇಲೆ ನಮ್ಗೆ ಏನೋ ಒಂದು ಕೋರಿಕೆ ಇದ್ರೆ ದೇವ್ರ ಹತ್ರ ಬೇಡ್ಕೋಬೇಕು. ಸೊ ಅದಾದಮೇಲೆ ನಮಗೆ ಅಕ್ಷತೆ ಕಾಳು ಮತ್ತು ಮಂತ್ರದೊಂದು ಕಾರ್ಡು ಮತ್ತು ಕೈಗೆ ತಾಯ್ತ ಕೊಡ್ತಾರೆ. ಆದಮೇಲೆ ಅದನ್ನು ಎತ್ಕೊಂಡು ನಾವು ಒಂದು 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಆ ಕಾಯಿನ ಎಲ್ಲಿ ಕೊಟ್ಟಿರ್ತಾರೆ ಜಾಗ ನಮ್ಗೆ ಅಲ್ಲಿ ಇರ್ತಾರೆ ಆ ಜಾಗದಲ್ಲಿ ಹೋಗ್ಬಿಟ್ಟು ಕಾಯಿ ಕಟ್ಬಿಟ್ಟು ಬೇಡ್ಕೊಂಡು ಅಕ್ಷತೆ ಕಾಳನ್ನ ಕಾಯಿ ಮೇಲೆ ಹಾಕ್ಬಿಟ್ಟು ಮತ್ತು ಕೊಟ್ಟರೆ ತಾಯ್ತನ ಕಟ್ಕೋಬೇಕು ಕೈಗೆ. ಮತ್ತು 16 ದಿವಸ ವ್ರತ ಬಂದ್ಬಿಟ್ಟು ಏನಂದರೆ 16 ದಿವಸನೂ ಕೂಡ ನಮ್ಗೊಂದು ಕಾರ್ಡ್ ಕೊಟ್ಟಿರ್ತಾರೆ, ಮಂತ್ರ ಕಾರ್ಡು. ಅದನ್ನು ನಾವು 16 ದಿವಸನೂ ಡೈಲಿ ಬಂದ್ಬಿಟ್ಟು ಮನೇಲಿ ಯಾವಾಗ ಬೇಕಾದರೂ ಅದನ್ನು 108 ಸಲ ನಾವು ಮನೇಲಿ ಓದಬೇಕು. ಸೊ ಅದು ಹೋದ್ಮೇಲೆ ನಾವು 16 ದಿವಸ ವ್ರತ ಒಳಗಡೆ ನಾವು 4 ದಿನ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು 16 ಪ್ರದಕ್ಷಿಣೆ ಹಾಕಬೇಕು. 16 ಪ್ರದಕ್ಷಿಣೆ ಹಾಕ್ಬಿಟ್ಟು 16 ದಿವಸ ಆದಮೇಲೆ ನಾವು ಹೋಗ್ಬಿಟ್ಟು ಅದನ್ನು ಕಾಯಿ ಬಿಚ್ಬೋದು. ನಾವು ಕಾಯಿ ಬಿಚ್ಚಿದ್ಮೇಲೆ ಕಾಯಿನ ಮನೆಗೆ ಎತ್ಕೊಂಡು ಬಂದುಬಿಟ್ಟು ನಾವು ಅದರಲ್ಲಿ ಏನೋ ಒಂದು ಸ್ವೀಟ್ ಮಾಡಿಬಿಟ್ಟು ಅದು ನಾವು ಮನೆಯವ್ರಿಗಾದರೂ ಕೊಟ್ಬಿಟ್ಟು ತಿನ್ಬೋದು ಅಥವಾ ಬೇರೆಯವ್ರಿಗಾದರೂ ಕೊಟ್ಬಿಟ್ಟು ಹಂಚ್ಬೋದು. ಸೊ ಇದು ಮಾಡಿದ್ರೆ ನಮ್ಮ ಪೂರ್ಣ ಫಲ ಮುಗೀತು ಅಂತ. ಸೊ ಇದು ನಮ್ಮದು 16 ದಿವಸ ವ್ರತ ಕಂಪ್ಲೀಟ್ ಆಯಿತು ಅಂದ್ಬಿಟ್ಟು. ಸೊ ಗೈಸ್ ಇವಾಗ ಮನೆಗೆ ಬಂದೆ. ಅಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ, ಬಿಕಾಸ್ ಅಲ್ಲಿ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಲೋಡ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ತೆಗೆದೆ. ಸೊ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಹೇಳೋದು ಮರ್ತೆ, ಇವತ್ತು ನಾನು ನೋಡಿ ಮಲ್ಗೆ ಹೂವು ಮಾಡ್ಕೊಂಡಿದ್ದೀನಿ ಗೈಸ್. ಸೊ ನಾನು ಅಬ್ಸರ್ವ್ ಮಾಡಿರಲ್ಲ ಬಿಕಾಸ್ ನಾನು ತೋರಿಸೇ ಇಲ್ಲ ಬಿಡಿ. ಸೊ ಮಲ್ಗೆ ಹೂವು ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸಿದೆ ಮಲ್ಗೆ ಹೂವು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲೆಲ್ಲ ಕಮೆಂಟ್ ಮಾಡಿ. ಸೊ ಹೇಗೆ ಕಾಣಿಸಿದ್ದೀನಿ ಇವತ್ತು ಅಂತ. ಏನು ಜಾಸ್ತಿ ರೆಡಿ ಆಗಿಲ್ಲ, ಸಿಂಪಲಾಗಿ ಒಂದು ಜುಮ್ಕ, ಒಂದು ಕುರ್ತಾ, ಮಲ್ಗೆ ಹೂವು ಅಂದರೆ ಟ್ರೆಡಿಷ್ನಲಾಗಿ ರೆಡಿ ಆಗಿ ನಂಗೆ ಇಷ್ಟ ಗೈಸ್. ಸೊ ಹೇಗೆ ಕಾಣಿಸ್ತಿದೆ ಇವತ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಓಕೆನಾ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ಸೊ ಇನ್ನು ಮುಂದೆ ತುಂಬ ವ್ಲಾಗ್ಸ್ ಬರೋದಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಮಚ್ ಲವ್ ಫ್ರಮ್ ಸಿಂಧು ಗೌಡ.